ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣ ಬಾಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ನ್ಯೂಸ್ 18 ಯಾವಾಗಲೂ ಜನರ ಪರ ಮತ್ತು ರೈತರ ಧ್ವನಿಯನ್ನು ಎತ್ತುತ್ತಾ ಬರ್ತಾ ಇದೆ. ಈ ರೀತಿ ಧ್ವನಿ ಎತ್ತಿರುವಂಥ ನ್ಯೂಸ್ 18ಗೆ ವರದಿಗೆ ಈಗ ಫಲಶ್ರುತಿ ಸಿಕ್ಕಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಮೊದಲು ಕುಸುಬಿ ಖರೀದಿ ಕೇಂದ್ರ ಇರಲಿಲ್ಲ. ಏನು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರಕ್ಕೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಪ್ರತಿ ಕ್ವಿಂಟಾಲಿಗೆ 6,540 ರೂಪಾಯಿ ಘೋಷಣೆ ಮಾಡಿದರು. ಆದರೆ ಈ ಖರೀದಿ ಕೇಂದ್ರ ಪಕ್ಕದ ಗದಗ ಜಿಲ್ಲೆಯಲ್ಲಿತ್ತು. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳು ಇರಲಿಲ್ಲ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ, ಕುಕನೂರು ಮತ್ತು ಕುಷ್ಟಗಿ ಭಾಗದ ಎರೆ ಭಾಗದಲ್ಲಿ ಇಲ್ಲಿ ರೈತರು ಕುಸುಬಿಯನ್ನು ಬೆಳೆದಿದ್ದಾರೆ. ಒಟ್ಟು 910 ಹೆಕ್ಟೇರ್ ಪ್ರದೇಶದಲ್ಲಿ ಕುಸುಬಿಯನ್ನು ರೈತರು ಬೆಳೆದಿದ್ದು ಬಿತ್ತನೆ ಮಾಡಿದರು. ಪ್ರತಿ ಹೆಕ್ಟೇರಿಗೆ 8ರಿಂದ 10 ಕ್ವಿಂಟಾಲ್ನಷ್ಟು ಕುಸುಬೆ ಇಳುವರಿ ಬರ್ತಾಯಿದೆ. ಈಗ ಮಾರುಕಟ್ಟೆಗೆ ಕುಸುಬೆ ಅಂತಂದಾಗ ಅಲ್ಲಿ ತೀರಾ ದರ ಇಳಿಕೆಯಾಗಿದೆ. ಪ್ರತಿ ಕ್ವಿಂಟಾಲಿಗೆ ನೀವು ಕುಸುಬಿಯು 4,800ರಿಂದ 5,100 ರೂಪಾಯಿವರೆಗೂ ಮಾರಾಟವಾಗ್ತಾಯಿದೆ. ಕುಸುಬೆ ಬೆಳೆಯಲು ಮಾಡಿರುವಂಥ ರೈತನಿಗೆ ಇದು ಸಾಲದ ಹೊರೆಯನ್ನು ಮಾಡಿದರಷ್ಟು ಖರ್ಚು ಸಹ ಬರುತ್ತಾ ಇಲ್ಲ ಅನ್ನುವಂಥ ಒಂದು ವಾದವನ್ನು ರೈತ ಇಟ್ಕೊಂಡಿದ್ದ. ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ, ಅದೇ ರೀತಿ ಈಗ ಅದನ್ನು ಕೊಪ್ಪಳ ಜಿಲ್ಲೆಯಲ್ಲೂ ಸಹ ಕುಸುಬಿ ಖರೀದಿ ಕೇಂದ್ರ ಮಾಡಿರಿ ಅನ್ನುವಂಥ ಒತ್ತಾಯ ಮಾಡಿದರು. ಆ ಒತ್ತಾಯಕ್ಕೆ ಧ್ವನಿಯಾಗಿ ನ್ಯೂಸ್ 18 ಒಂದು ವರದಿಯನ್ನು ಮಾಡಿತು. ಏಪ್ರಿಲ್ 27ರಂದು ನ್ಯೂಸ್ 18ನ ಕನ್ನಡ ನಾಡಿಯಲ್ಲಿ ಈ ಕುರಿತು ಒಂದು ವಿಸ್ತೃತ ವರದಿ ಬಂತು ಮತ್ತು ದಿಸ್ಟಲ್ಲಿಯಲ್ಲೂ ಈ 26ನೇ ತಾರೀಕು ಒಂದು ವರದಿ ಬಂತು. ಈ ವರದಿಯ ಆಧಾರದಲ್ಲಿ ಈಗ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೊಪ್ಪಳ ಜಿಲ್ಲೆ ಸೇರಿದಂತೆ ಬೀದರ್, ಕಲಬುರಗಿ, ಬಿಜಾಪುರ, ಗದಗ, ಧಾರವಾಡ, ಬೆಳಗಾವಿ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರವನ್ನು ರಾಜ್ಯ ಎಣ್ಣೆ ಮತ್ತು ಬೀಜ ನಿಗಮದಿಂದ ಖರೀದಿಸಲು ಒಂದು ಆದೇಶವನ್ನು ಹೊರಡಿಸಿದೆ. ರೈತರಿಗೆ ಈಗಲಾದರೂ ಈ ಖರೀದಿ ಕೇಂದ್ರಗಳು ಬಂದಿರುವಂಥ ಕಾರಣಕ್ಕಾಗಿ ಇದು ಬೇಗನೆ ಬಂದರೆ ಮಾರುಕಟ್ಟೆಯಲ್ಲಾದರೂ ಸ್ವಲ್ಪ ದರ ಹೆಚ್ಚಾಗ್ಬೋದು, ಅಥವಾ ರೈತರಿಗೆ ಖರೀದಿ ಕೇಂದ್ರದಲ್ಲಿ ನೋಂದಣಿ ಆರಂಭವಾದರೆ ಅಲ್ಲಿ ಮಾರಾಟ ಮಾಡಬಹುದು ಅನ್ನುವಂಥ ಒಂದು ಆಶಾಭಾವನೆಯನ್ನು ರೈತರಿಟ್ಟುಕೊಂಡಿದ್ದಾರೆ. ಈ ಕುರಿತು ಏನು ಸರ್ಕಾರ ರೈತರ ಧ್ವನಿಯಾಗಿ ನ್ಯೂಸ್ 18 ಮಾಡಿರುವಂಥ ವರದಿಗೆ ಈಗ ಫಲಶ್ರುತಿ ಸಿಕ್ಕಿದ್ದು ಅಲ್ಲದೆ ರೈತರ ಪರವಾಗಿ ಧ್ವನಿ ಎತ್ತಿರುವಂಥ ನ್ಯೂಸ್ 18ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಯಾವಾಗಲೂ ರೈತರ ಪರವಾಗಿ ಕೆಲಸ ಮಾಡುವಂಥ ನ್ಯೂಸ್ 18 ಈ ವರದಿಗೆ ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದು, ಈಗ ಖರೀದಿ ಕೇಂದ್ರ ಆರಂಭವಾಗುವ ಲಕ್ಷಣ ಇದೆ. ಈಗಾಗಲೇ ಏನು ಸರ್ಕಾರ ಆದೇಶ ಹೊರಡಿಸಿದೆ, ಈ ಆದೇಶದ ಬೆನ್ನಲ್ಲೇ ತಕ್ಷಣ ಜಿಲ್ಲಾಡಳಿತ ಇಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಖರೀದಿ ಕೇಂದ್ರವನ್ನು ಆರಂಭಿಸಿ ನೋಂದಣಿ ಆರಂಭಿಸಿ ರೈತರಿಂದ ಕುಸುಬಿಯನ್ನು ಖರೀದಿಸಬೇಕು ಅನ್ನುವಂಥ ಒತ್ತಾಯವನ್ನು ರೈತರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ಬೆಂಬಲ ಬೆಲೆ ಕೇಂದ್ರಗಳನ್ನು ಪ್ರಾರಂಭಿಸಿದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿಳಂಬವಾಗಿತ್ತು. ಆದ್ದರಿಂದ ಇದನ್ನು ರೈತರಿಗೆ ಇದು ಆದಷ್ಟು ಬೇಗ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂಥ ಅಂದಪ್ಪ ಕುಳೂರ್ ಅವರು ಸಾಕಷ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸಿ, ಅದು ಕೂಡ ಮತ್ತೆ ನ್ಯೂಸ್ 18 ವಾಹಿನಿಯವರು ಕೂಡ ಇದನ್ನು ಸತತವಾಗಿ ಬೆನ್ನತ್ತಿ ಸರ್ಕಾರ ಗಮನಕ್ಕೆ ತರುವಂಗೆ ಮಾಡಿ ಮತ್ತೆ ಅದನ್ನ ಆದೇಶ ಹೊರಡಿಸುವಂಗೆ ಮಾಡಿದ್ದಕ್ಕಾಗಿ ಮತ್ತು ನ್ಯೂಸ್ 18 ಕನ್ನಡ ವಾಹಿನಿಯವರಿಗೆ ಧನ್ಯವಾದಗಳನ್ನ ಹೇಳಕ್ ನಾ ಇಷ್ಟಪಡ್ತೀನಿ. ಅದೇ ರೀತಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಇದು ಕೊಪ್ಪಳ ಜಿಲ್ಲಾ ರೈತರಿಗೆ ತುಂಬಾ ಅನುಕೂಲವಾಗಿರುವುದರಿಂದ ಎಲ್ಲ ರೈತರಲ್ಲಿ ಇದೊಂದು ಸಂತೋಷದ ಸುದ್ದಿ ಅಂತ ಹೇಳಿ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದನ್ನೆಲ್ಲ ಪರಿಶ್ರಮದಿಂದ ಈ ಆದೇಶವನ್ನು ತಗೊಂಡ್ಬಂದು ಈ ಬೆಂಬಲ ಬೆಲೆ ಕೇಂದ್ರವನ್ನು ಪ್ರಾರಂಭಿಸಿದಂತ ಎಲ್ಲ ಅಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರುಗಳಿಗೆ ಮತ್ತು ವಾಹಿನಿಗಳಿಗೂ ನಮ್ಮ ಅಭಿನಂದನೆಗಳು ಹೇಳಕ್ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರ ಕುಸುಬಿ ಬೆಂಬಲ ಬೆಲೆನ ಆದೇಶ ಮಾಡಿ 2 ತಿಂಗಳು ಕಳೆದ್ರೂ ರಾಜ್ಯ ಸರ್ಕಾರ ಆದೇಶ ಮಾಡಿದ್ದಿಲ್ಲ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚು ಏನು ಕುಸುಬಿ ಬೆಳೆದ ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಾರಣ ಏನಂದ್ರೆ ಇವತ್ತು ಮಾರ್ಕೆಟ್ನಲ್ಲಿ 5,100-200 ಇತ್ತು. ಕೇಂದ್ರ ಸರ್ಕಾರ ಆದೇಶ ಮಾಡಿದ್ದು 6,540 ರೂಪಾಯಿ ಆದೇಶ ಮಾಡಿದ್ರು. ಅದ ಪ್ರಕಾರ ನ್ಯೂಸ್ 18 ನಮ್ಮ ಮನವಿ ಏನೈತೆ ಅದನ್ನ ಬೆಂಬಲ ಬೆಲೆಗೆ
ಇವತ್ತು ತಹಸೀಲ್ದಾರ್ ಕುಕ್ನೂರ್ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವಿ. ಅದ ಮನವಿಯನ್ನ ನಮ್ಗೆ ನ್ಯೂಸ್ 18 ಕನ್ನಡದವ್ರು ವಾಹಿನಿ ಅವರು ನಮ್ಗೆ ಬೆನ್ನತ್ತಿ ವರದಿ ಮಾಡಿದಕ್ಕೆ ನ್ಯೂಸ್ 18 ಕನ್ನಡ ಎಚ್ಚೆತ್ತುಕೊಂಡು ಸರ್ಕಾರ ಇವತ್ತು ಏಪ್ರಿಲ್ 4ನೇ ತಾರೀಕಿಗೆ ಒಂದು ಆದೇಶ ಜಾರಿ ಮಾಡಿದ್ರು. ಆದೇಶ ಜಾರಿ ಮಾಡಿ ಜಿಲ್ಲಾಡಳಿತ ಅಧಿಕಾರಿಗಳು ಸೋಮವಾರ ದಿವಸ ಇವತ್ತು ಮೀಟಿಂಗ್ ಕರೆದು ಇವತ್ತು ಏನಾಯ್ತು ಅಂದ್ರೆ ಕೊಪ್ಪಳ ತಾಲೂಕಿನೊಳಗೆ ಆಳ್ಗುಂಡಿ, ಕುಕ್ನೂರು, ಯಲಬುರ್ಗ, ಕುಷ್ಟಗಿ ಭಾಗದಲ್ಲಿ ಹೆಚ್ಚು ರೈತರು ಬೆಳೆದ ಲೆಕ್ಕಕ್ಕೆ ಅದೇನೈತಿ ಇವತ್ತು ನ್ಯೂಸ್ 18 ವರದಿ ಮಾಡಿದಕ್ಕೂ ಇವತ್ತು ಜಿಲ್ಲಾಡಳಿತ ಒಂದು ಆದೇಶ ಕೊಟ್ಟು ಎಲ್ಲರಿಗೆ ಖರೀದಿ ಪ್ರಕ್ರಿಯೆ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತ ಅಂತ ಹೇಳಿ ನಾನು ನ್ಯೂಸ್ 18 ಪ್ರಸಾರ ಅವ್ರೇನು ಮಾಡ್ಯಾರ ಬೆನ್ನತ್ತಿ ಎಷ್ಟು ಮಾಡ್ಯಾರ ಅವ್ರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಜಿಲ್ಲಾಡಳಿತಕ್ಕೂ ಆಗ ರಾಜ್ಯ ಸರ್ಕಾರಕ್ಕೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕುಳೂರ್ ಅವರು ಎಲ್ಲರಿಗೆ ಅಭಿನಂದನೆ ಸಲ್ಲಿಸಕ್ಕೆ ನಾನು ಮನವಿ ಮಾಡಿದೆ. ಇದು ನ್ಯೂಸ್ 18ನ ಸಾಮಾಜಿಕ ಕಳಕಳಿಗೆ ಸಿಕ್ಕ ಪ್ರತಿಫಲ ಅಂತಲೇ ಜನರು ಮತ್ತು ನಂಬಿದ್ದಾರೆ. ಶರಣಪ್ಪಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.